ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಶಿವು ಅಂತ ಸರ್, ಸೂರ್ಯವಾಹಿನಿ ಪತ್ರಿಕೆ ಎಡಿಟ್ರು. ಹೌದಾ? ಮತ್ತು ಕರ್ನಾಟಕ ರಾಜ್ಯ ವೃತ್ತಿನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸರ್ ನಾನು. ಸರ್, ಈಗ ನೀವು PIBಗೆ ಬಂದಿರೋದು ಏನು ಕಾರಣ ಸರ್? ಸರ್, ವಿಚಾರ ಇಷ್ಟೇ, ಇವತ್ತು ನಮ್ಮ ಕರ್ನಾಟಕದಲ್ಲಿರುವಂಥ ಪತ್ರಕರ್ತರಿಗೆ ನಮ್ಮದೇ ಆದಂಥ ಒಂದು ಸೆಂಟರ್ ಬೇಕು. PRJ ಸೆಂಟರ್ ಬಂದು ಡೆಲ್ಲಿಲಿದೆ ಸರ್. ಉದಾಹರಣೆಗೆ ಇವಾಗ ಒಂದು ಸರ್ಟಿಫಿಕೇಟ್ ಬರುತ್ತೆ ಅಂದರೆ ರಿಜೆಕ್ಟ್ ಆಗಿರುತ್ತೆ, ಅದು ತರಬೇಕು ಅಂದರೆ ನಾವು ಡೆಲ್ಲಿಗೆ ಹೋಗಬೇಕು. ನಮ್ಮದೇ ಪತ್ರಿಕೆದು ಒಂದು ಸಮಸ್ಯೆ ಆಯಿತು ಅಂದರೆ ನಾವು ಡೆಲ್ಲಿಗೆ ಹೋಗಬೇಕು. ನಾವು ಡೆಲ್ಲಿಗೆ ಹೋದರೆ ಸರ್ ನಮಗೆ ಟೈಮ್ ಸಿಗೋದು ಕೇವಲ 10 ನಿಮಿಷ ಮಾತ್ರ ಅಷ್ಟೇ ಇದೆ. ಸೊ ನಮ್ಮದೇ ಆದಂಥ ಒಂದು ಯೂನಿಟ್ ಇದ್ದರೆ ಬೆಂಗಳೂರು ನಗರದಲ್ಲಿ ನಮ್ಗೆ ಅನುಕೂಲ ಆಗುತ್ತೆ. ಕೇವಲ ನಮ್ಮ ರಾಜ್ಯಕ್ಕೆ ಮಾತ್ರ ಅನುಕೂಲ ಅಲ್ಲ ಸರ್ ಇದು. ಇಲ್ಲಿ ಯೂನಿಟ್ ಮಾಡಿಕೊಟ್ರೆ ಅಕ್ಕಪಕ್ಕ ಇರುವಂಥ ರಾಜ್ಯಗಳಿಗೂ ಅನುಕೂಲ ಆಗುತ್ತೆ. ಸೊ ನಾವು ಆ ನಿಟ್ಟಿನಲ್ಲಿ ನಮ್ಮ ಸಂಘದ ವತಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ. ಜೊತೆಗೆ ನಾವು ಈ ಅಧಿಕಾರಿಗಳಿಂದ ಡೆಲ್ಲಿಗೂ ಮನವಿ ಮಾಡಿದ್ದೀವಿ. ಜೊತೆಗೆ ನಾವು ಡೆಲ್ಲಿಗೂ ಕೂಡ ಆನ್ಲೈನಲ್ಲಿ ಮನವಿ ಮಾಡಿದ್ದೀವಿ, ಇಮೇಲ್ ಮಾಡಿದ್ದೀವಿ, ಪೋಸ್ಟ್ ಕೂಡ ಮಾಡ್ತಾಯಿದ್ದೀವಿ ಸರ್. ನಮ್ಮ ಉದ್ದೇಶ ಎಷ್ಟೇ, ಕರ್ನಾಟಕದಲ್ಲಿ ನಮ್ಮ ರಾಜಧಾನಿ ಬೆಂಗಳೂರು ನಗರದಲ್ಲಿ PRJ ಸೆಂಟರ್ ಬೇಕು ಅಂತ ನಮ್ಮ ಸಂಘದಿಂದ ಮನವಿ ಸರ್. ಸರ್, ಇದು ಸಂಸ್ಥೆಯಲ್ಲಿ ಬಂದಿರೋದು ಸರಿಯೇ? ಇದು ಎಲ್ಲ ಸಣ್ಣ ಪುಟ್ಟ ಪೇಪರ್ಗೆ ಮತ್ತು ದೊಡ್ಡ ದೊಡ್ಡ ಪೇಪರ್ ಅವರಿಗೆ ಅನ್ವಯಿಸ್ತದೆ ಇದು? ಸರ್, ಆ ಥರ ಏನಿಲ್ಲ ಸರ್. ನೋಡಿ, ರಾಜ್ಯದಲ್ಲಿ ಸಣ್ಣ ಪುಟ್ಟ ಪತ್ರಿಕೆ ಆಗಿರ್ಬೋದು, ಅವರಿಗೆಲ್ಲ ಅನ್ವಯ ಆಗುತ್ತೆ ಸರ್. ಅವರಿಗೆಲ್ಲ ಅನುಕೂಲ ಆಗಲಿ ಅಂತಲೇ ನಾವು ಈ ಕೆಲಸ ಮಾಡ್ತಾಯಿದ್ದೀವಿ ಸರ್. ನಾವು ನಮ್ಮ ಉದ್ದೇಶ ಒಂದೇ, ಇಲ್ಲಿಂದ ಹಣಕಾಸು ಹಾಕ್ಕೊಂಡು ನಾವು ಎಲ್ಲಿಗೆ ಹೋಗ್ತೀವಿ ಅಲ್ಲಿ ನಮಗೆ ಅವಕಾಶ ಸಿಗೋದು ಕೇವಲ 10 ನಿಮಿಷ ಮಾತ್ರ. ಎಷ್ಟು ನಾವು ಕಷ್ಟಪಟ್ಟು ಹೋಗಿರ್ತೀವಿ, ಫೈನಾನ್ಷಿಯಲ್ ನಮಗೆ ಸಮಸ್ಯೆ ಆಗಿರ್ತದೆ, ಮಾನಸಿಕ ಹಿಂಸೆ ಆಗ್ತದೆ, ಅದು ಯಾವುದು ಆಗೋದು ಬೇಡ. ನಮ್ಮ ಕರ್ನಾಟಕದಲ್ಲಿರುವಂಥ ಪತ್ರಕರ್ತರಿಗಾಗಿರ್ಬೋದು, ನಮ್ಮ ಅಕ್ಕಪಕ್ಕ ರಾಜ್ಯದವರಾಗಿರ್ಬೋದು ಅನುಕೂಲ ಆಗಬೇಕು. ಬೆಂಗಳೂರು ನಿಮಗೆ ಗೊತ್ತಿರೋಂಗೆ ಸಿಲಿಕಾನ್ ವ್ಯಾಲಿ ಸಿಟಿ ಆಗಿದೆ. ಇವತ್ತು ಬೆಂಗಳೂರು ನಗರ ದೇಶದ ರಾಜಧಾನಿ ನಂಬರ್ 2 ಕೂಡ ಆಗಿರುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಮನವಿ ಇಷ್ಟೇ, ಬೆಂಗಳೂರು ನಗರಕ್ಕೆ ನೀವು ಸುಪ್ರೀಂ ಕೋರ್ಟ್ ನೀವು ಬ್ರಾಂಚ್ ಕೊಟ್ಟಿದ್ದೀರಿ ಸೌತ್ ಇಂಡಿಯಾಗೆ, ಆ ರೀತಿಯಲ್ಲಿ PRJ ಸೆಂಟರ್ನಲ್ಲಿ ಮನವಿ ಮಾಡ್ತೀವಿ ನಿಮ್ಮ ಮಾಧ್ಯಮ ಮುಖಾಂತರ. ನಮ್ಮ ಬೆಂಗಳೂರು ನಗರಕ್ಕೆ PRJ ಸೆಂಟರ್ ಕೊಡಬೇಕು ಅಂತ ಮನವಿ ಸರ್. ಸರ್, ಇದು ನೀವು ಬಂದಿರೋದು ಎಲ್ಲ ಅನುಕೂಲ ಆಗಲಿ ಅಂತ ಹೇಳ್ತಾ ಇದ್ದೀರಾ, ಮತ್ತೆ ಇದು ನೀವು ಈ ಪತ್ರಿಕೆಯಿಂದ ಈ ಲೆಟ್ರಿಗೆ ಏನೇನು ಬೆನಿಫಿಟ್ ಇದೆ ಅದು ಸ್ವಲ್ಪ ಕಾರಣ ಹೇಳ್ತೀರಾ? ಬೆನಿಫಿಟ್ ಏನಿಲ್ಲ ಸರ್. ನೋಡಿ, ಈಗ ಒಂದು ಪತ್ರಿಕೆ ಟೈಟ್ಲ್ ಅಪ್ಲಿಕೇಶನ್ ಹಾಕ್ತಾರೆ, ರಿಜೆಕ್ಟ್ ಆಗುತ್ತೆ. ಇವಾಗೆಲ್ಲ ಆನ್ಲೈನ್ ಮಾಡಿದ್ದಾರೆ, ತುಂಬ ಉತ್ತಮವಾದ ಕೆಲಸ. ಕೆಲವೊಂದು ಸಮಯದಲ್ಲಿ ಆನ್ಲೈನ್ ಕೂಡ ನಮಗೆ ಕೆಲಸ ಮಾಡೋಕ್ಕೆ ಬರೋಲ್ಲ, ಏನೋ ಒಂದು ತಾಂತ್ರಿಕ ಇಕ್ಕಟ್ಟಾಗುತ್ತೆ. ಕಾಲ್ ಸೆಂಟ್ರಿಗೆ ಫೋನ್ ಮಾಡ್ತೀವಿ, ಫೋನ್ ಇತ್ತಲ್ಲ, ಸುಮ್ಮನೆ ನಮಗಿಲ್ಲಿ ಮಾನಸಿಕ ಹಿಂಸೆ ಆಗುತ್ತೆ, ಹಣಕಾಸು ಹಿಂಸೆ ಆಗುತ್ತೆ. ಸೊ ಬೆಂಗಳೂರಿನಲ್ಲೇ ಒಂದು ಸೆಂಟ್ರ್ ಇದ್ದರೆ ನಾವೆಲ್ಲ ಬೇಗ ಬಂದು ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ಬೋದಲ್ವ ಸರ್. ಸೊ ನಿಮಗೆ ಈ ಪತ್ರಿಕೆಯಿಂದ ಎಲ್ಲ ಜನಕ್ಕೆ ಒಳ್ಳೆಯದಾಗಲಿ ಅಂತ ಬರ್ತಾ ಇದ್ದೀರಾ. ಸರಿ, ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ಅನಿಸ್ತಿ, ನೀವು ಅದ್ರ ಬಗ್ಗೆ ಹೇಳಿ ಸರ್. ನೋಡಿ, ಇವತ್ತು ರಾಜ್ಯದಲ್ಲಿ ಮಾಧ್ಯಮದವರು A ಕ್ಲಾಸು, B ಕ್ಲಾಸ್, C ಕ್ಲಾಸ್ ಅಂದಿದ್ದಾರೆ ಸರ್. A ಕ್ಲಾಸ್ ಅವರು ಬಿಡಿ, ಅವ್ರು ಅನುಕೂಲವಾಗಿರ್ತಾರೆ, ಅದ್ರ ಬಗ್ಗೆ ನಾವೇನು ಇದು ಮಾಡೋದು ಬೇಡ, ಅವರು ನಮ್ಮವರೇ ಚೆನ್ನಾಗಿರಲಿ. B ಕ್ಲಾಸ್, C ಕ್ಲಾಸ್ ಇರ್ತಾರೆ ಸರ್, ಅವ್ರಿಗೆ ಭಾಳ ಕಷ್ಟ ಇದೆ. ಇವತ್ತು ಡೆಲ್ಲಿಗೆ ಹೋಗಿ ಬರಬೇಕು ಅಂದರೆ ಫ್ಲೈಟಲ್ಲಿ ನನಗೆ ಗೊತ್ತಿರೋಂಗೆ ಕಮ್ಮಿ ಅಂದರೂ 25-30 ಸಾವಿರ ಬೇಕು ಸರ್. ಒಬ್ಬ ಬಡವ ಟ್ರೈನಲ್ಲಿ ಹೋಗಬೇಕು ಅಂದರೂ ಸಣ್ಣ ಪತ್ರಿಕೆಯವನು 8-9 ಸಾವಿರ ಬೇಕು ಸರ್. ಹೋದ್ಮೇಲೆ ಲಾಡ್ಜಿಂಗ್ ಮಾಡಬೇಕು, ಊಟ ವ್ಯವಸ್ಥೆ ಮಾಡಬೇಕು, ಕಷ್ಟ ಆಗುತ್ತೆ ಸರ್. ಸೊ ನಾವು ಬೇಡಿಕೆ ಇಷ್ಟೇ, PRJ ಹೆಡ್ ಆಫೀಸ್ಗೆ ನಮ್ಮ ADGಯಿಂದ ಮನವಿ ಮಾಡ್ತಾಯಿದ್ದೀವಿ. ಬೆಂಗಳೂರು ನಗರದವ್ರದಿಂದ ನಮಗೆ ನಮ್ಮದೇ ಒಂದು ಸೆಂಟ್ರ್ ಕೊಟ್ಟರೆ ಬೆಂಗಳೂರು ನಗರದಲ್ಲಿ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುತ್ತೆ ಸರ್. ಜೊತೆಗೆ ನಮ್ಮ ಲೋಕಲ್ ಪತ್ರಕರ್ತರಿಗೂ ಕೂಡ ಅವ್ರ ಸಮಸ್ಯೆಯನ್ನು ಬಗೆಹರಿಸ್ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಇನ್ನೊಂದು ವಿಚಾರ ಅಂದರೆ, ಇತ್ತೀಚೆಗೆ ತುಂಬ ಜನ ಉಟ್ಕೊಂಡಿದ್ದಾರೆ ಮಧ್ಯವರ್ತಿಗಳು, ದುಡ್ಡು ತಿಂತವ್ರೆ ಸರ್. ಅದೆಲ್ಲ ಕಂಟ್ರೋಲ್ ಮಾಡಬೇಕು ಅಂದರೆ ನೇರವಾಗಿ ನಮ್ಮ ನಗರಕ್ಕೆ ಒಂದು ಹಾವಳಿ ಕಮ್ಮಿ ಆಗುತ್ತೆ. ನಿಜವಾದ ಪತ್ರಕರ್ತರಿಗೆ ನೇರವಾಗಿ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ಸರ್. ಇದು ಒಳ್ಳೆಯದಾಗಲಿ ಸರ್. ನಿಮಗೆ ಈ ವರ್ಷದಲ್ಲಿ 2025ರಿಂದ 26ಗೆ ಎಲ್ಲರ ಜನಕ್ಕೆ ಒಳ್ಳೆಯದಾಗಿದೆ. ಇದು ರೈನ್ಬೋ ನ್ಯೂಸ್, ಇದು ಎಲ್ಲರಿಗೂ ಒಳ್ಳೆಯದಾಗಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು.